ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಗೋಹಿಂಸೆ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ. ಗೋವಿನ ಪಾವಿತ್ರ್ಯತೆಗೆ ಧಕ್ಕೆ, ವ್ಯವಸ್ಥಿತ ಜಾಲದ ಶಂಕೆ ವ್ಯಕ್ತಪಡಿಸಿದ ಹಾಲಪ್ಪ. ಸರ್ಕಾರ ವಜಕ್ಕೆ ಮೇಘರಾಜ್, ನಿಜವಾದ ಆರೋಪಿ ಬಂಧಿಸಲು ಪ್ರತಿಮಾ ಜೋಗಿ ಒತ್ತಾಯ. ನಾನು ಪ್ರಚಾರಕ್ಕೆ ಕೆಲಸ ಮಾಡಿಲ್ಲ, ಅದಕ್ಕೆ ಬೋರ್ಡ್ ಬಿದ್ದಿಲ್ಲ ಎಂದ ಹರತಾಳು. ಡಾಕ್ಟರೇಟ್ ಪುರಸ್ಕೃತ ಕಾಗೋಡಿಗೆ ಹರತಾಳು ಅಭಿನಂದನೆ. ಅಡಿಕೆ ಬೆಳೆಗಾರರ ಸಮಾವೇಶ, ಕೇಂದ್ರ ಸಚಿವರ ಎದುರು ಹಲವು ಬೇಡಿಕೆ ಮಂಡನೆ ಕುರಿತು ಹಕ್ರೆ ಆರಸ್ಗಿರಿ ಮಾತು. ಗಣಪತಿ ಕೆರೆ ದಂಡೆ ಇಂಟರ್ಲಾಕ್ ಹಾಸು ಅಳವಡಿಕೆ ಕಾಮಗಾರಿ ಕಳಪೆ ಎಂದ ಮಾಜಿ ಸಚಿವರು. ಈಗ ಸುದ್ದಿಯ ವಿವರ. ಬೆಂಗಳೂರಿನ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಗೋವಿನ ಮೇಲೆ ನಡೆದ ಪೈಶಾಚಿಕ ಕೃತ್ಯ ಖಂಡಿಸಿ ಶುಕ್ರವಾರ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಮಾತನಾಡಿ, ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ನೀವೇ ಹೇಳ್ತಾರೆ, ಏನಂತಾರೆ? ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಗೋವೆಮ್ಮ ತಾಯಿ. ಶ್ರೀಕೃಷ್ಣ ಪರಮಾತ್ಮನೇ ಗೋವನ್ನು ಕಾದಿದ್ದಾನೆ ಅಂದ್ರೆ ಅದು ನಮ್ಮ ತಾಯಿ. ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿಯಾಗಲು ಬೇಡ. ಕರು ಗದ್ದೆ ಹೂಡಿ ಮುದಿಯಾದ ಎತ್ತುಗಳನ್ನ ಮಾರಿ ಪಾಪಿ ಆಗಬೇಡ. ದನ ಕರುಗಳಿಂದಿರುವುದು ಹಳ್ಳಿ ಉದ್ಧಾರ. ಭಾರತೀಯನ ಉದ್ಧಾರ ಮಾಡಿದವು ಹಿಂದೆ, ಭಾರತೀಯನ ಉದ್ಧಾರ ಮಾಡುವವು ಮುಂದೆ ಅಂತ ಹೇಳಿ ಕುವೆಂಪು ಅವರು ಬರ್ತಿದ್ದಾರೆ. ನಮಗೆ ಬಸ್ಸು ಅಷ್ಟು ಪವಿತ್ರವಾದ ಕುವೆಂಪು ಅವರೇ ಅಂತ ಮೇಧಾವಿ ರಾಷ್ಟ್ರ ಕವಿ, ಅವರು ಒಪ್ಕೊಂಡಿದ್ದಾರೆ. ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿಯಾಗಲು ಬೇಡ. ಎಳೆ ಮಕ್ಕಳಿಗೆ ಪಿಯೂಸವಿಯುವ ಪರಮ ಜನನೀಯ ಗೋವು. ಪಿಯೂಸ ಅಂದ್ರೆ ಅಮೃತ. ಎಳೆ ಮಕ್ಕಳಿಗೆ ಅಮೃತವನ್ನು ಕೊಡ್ತಕ್ಕಂಥ ಜೀವ ಅದು. ನೀನು ಮಾರಬೇಡ, ನೀನು ಕೊಲೆ ಮಾಡಬೇಡ. ಕೂಲಿಡುವ ಜೀವ, ನಮಗೆ ಅನ್ನ ಕೊಡ್ತಕ್ಕಂಥ ಜೀವ ಅದು. ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿಯಾಗಲು ಬೇಡ. ಕೆನ್ನೀರು ಚೂರಿ ಕತ್ತಿಗಳ ಕಂಡ ಆಗೋ. ಕತ್ತಿ, ಚೂರಿ, ರಕ್ತ, ಮಾಂಸ ಕಂಡಂತ ಗೋವು ಶಪಿಸದೆ ಬಿಡದು ನಿನ್ನ, ವಿಷವಾಗದೆ ಪಾಪಿ ನೀನುಣ್ಣುವ ಹಾಲನ್ನ ಅಂತ ಕುವೆಂಪು ಹೇಳಿದ. ಎಳೆ ಮಕ್ಕಳಿಗೆ ಪಿಯೂಸವಿಯುವ ಪರಮ ಜನನಿಯು, ಕೂಲಿಡುವ ಜೀವ. ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿ ಆಗಲು ಬೇಡ. ಕೆನ್ನೀರು ರಕ್ತ, ಕೆನ್ನೀರು ಚೂರಿ ಕತ್ತಿಗಳ ಕಂಡ ಗೋವು ಶಪಿಸದೆ ಬಿಡದು, ವಿಷವಾಗದೆ ಪಾಪಿ ನೀನುಣ್ಣುವ ಹಾಲನ್ನು. ಹೀಗೆ ಅಮೃತವನ್ನು ಕೊಡ್ತಕ್ಕಂಥ ಕೆಚ್ಚಲನ್ನು ಕುಯ್ತಾರೆ ಪಾಪಿಗಳು. ಅವರು ದೇಶ ಭ್ರಷ್ಟರು, ಧರ್ಮ ಭ್ರಷ್ಟರು, ನೀತಿ ಭ್ರಷ್ಟರು. ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಕಠಿಣವಾದ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಈಗ ಹಿಡ್ಕೊಂಡು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಅದಾಗಿತ್ತಲ್ಲ. ಮತ್ತೆ ಅವನಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹಾಗಾದ್ರೆ ಅಂತವ್ನು ಯಾರು ಕೆಲಸ ಇಟ್ಕೊಂಡಿದ್ರು, ಎಲ್ಲಿ ಕೆಲಸ ಮಾಡ್ತಿದ್ದ, ಎಲ್ಲಿ ಉಳ್ಕೊಂಡಿದ್ದ, ಯಾರು ಅವನಿಗೆ ಇಷ್ಟು ವರ್ಷ ಅನ್ನ ಹಾಕಿದ್ರು, ಎಷ್ಟು ತಿಂಗಳು ಎಷ್ಟು ವರ್ಷ ಆಯ್ತು ಅವ್ನು ಬಿಹಾರದಿಂದ ಬಂತು. ಇದನ್ನ ಯಾವುದಕ್ಕೂ ಉತ್ತರ ಹೇಳ್ತಾ ಇಲ್ಲ ಸರ್ಕಾರಗಳು. ಆದ್ರಿಂದ ಪವಿತ್ರವಾದ ನಮ್ಮ ಗೋವನ್ನ ಹಿಂಸೆ ಮಾಡುವಂತ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತೇಳಿ ನಾನು ಕೂಡ ಒತ್ತಾಯಿಸಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಎಸಗಿದ ಅಥವಾ ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ಪರಿಭಾವಿಸಿ ಬಂಧಿಸಿರ್ತಕ್ಕಂಥ ವ್ಯಕ್ತಿ ಮುಖ್ಯವಾದಂತಹ ವಿಷಯ ಅಲ್ಲ. ಇಡೀ ರಾಜ್ಯದಲ್ಲಿ ಸಾಮರಸ್ಯವನ್ನ ಬಯಸದ ಸರ್ಕಾರ ಆಡಳಿತದಲ್ಲಿದೆ. ಇಡೀ ರಾಜ್ಯದಲ್ಲಿ ಕೋಮು ಭಾವನೆಯನ್ನ ಕೆರಳಿಸಿ ತನ್ನ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ತಕ್ಕಂಥ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ಈ ಒಡಕಿನ ಭಾವನೆ ಸದಾ ಹಸಿರಾಗಿರ್ಬೇಕು ಅಂತ ಹೇಳಿ ಭಾವಿಸಿ ಅದಕ್ಕೆ ಪುಷ್ಟಿ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ಇದಕ್ಕೆ ನಿದರ್ಶನ, ಇದಕ್ಕೆ ಉದಾಹರಣೆ ಡಿಜೆಹಳ್ಳಿ ಕೆಜೆಹಳ್ಳಿನಲ್ಲಿ ಗಲಭೆ ನಡೆಯುತ್ತೆ, ಕಲ್ಲು ತೂರಾಟ ನಡೆಯುತ್ತೆ, ಬೆಂಕಿ ಹಚ್ಚಿದ್ದಾರೆ, ಅವರ ಕೇಸನ್ನ ಹಿಂಪಡಿತಾರೆ. ಇದರರ್ಥ ಏನು? ಅಶಾಂತಿ
ಅಶಾಂತಿ ತಾಂಡವ ಆಡ್ತಾ ಇರಬೇಕು. ಮಂಗಳೂರಿನಲ್ಲಿ ಕೋಮು ಹಿಂಸಾಚಾರ ನಡೆಯುತ್ತೆ, ಕೋಮು ಗಲಭೆ ನಡೆಯುತ್ತೆ, ಕುಕ್ಕರ್ ಬ್ಲಾಸ್ಟ್ ನಡೆಯುತ್ತೆ. ಬಾಂಬ್ ಬ್ಲಾಸ್ಟ್ ಮಾಡಿ ಜೀವ ಹಾನಿ ಮಾಡಬೇಕಾದಂತ ವ್ಯಕ್ತಿಯನ್ನ ಅಂತ ಕರಿತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಅವರು ಇವರಿಗೆ ಸಹೋದರರು. ಕುಕ್ಕರ್ ಬ್ಲಾಸ್ಟ್ ಮಾಡೋರು, ಪ್ರಾಣ ತೆಗೆಯೋರು, ಹಿಂಸಾಚಾರ ಮಾಡೋರು ಇವರು ಸಹೋದರರು. ಅದಾದ್ಮೇಲೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತ ತಮ್ಮ ಪ್ರಾಣದ ಹಂಗನ್ನು ಬದಿಗಿಟ್ಟು ಕಾನೂನು ಸುವ್ಯವಸ್ಥೆಗೆ ಕರ್ತವ್ಯ ನಿರ್ವಹಿಸತಕ್ಕಂತ ಪೊಲೀಸರ ಮೇಲೆ ಹುಬ್ಬಳ್ಳಿನಲ್ಲಿ ದಂಗೆಯ ಸ್ವರೂಪದ ಗಲಾಟೆ ನಡೆಯುತ್ತೆ. ಪೊಲೀಸ್ ಸ್ಟೇಷನ್ ಪುಡಿ ಪುಡಿ ಮಾಡ್ತಾರೆ, ಕಾನೂನನ್ನ ಕೈಗೆತ್ಕೊಳ್ತಾರೆ. ಕರ್ತವ್ಯ ನಿರತವಾದಂತಹ ಪೊಲೀಸರ ಮೇಲೆ ಹಲ್ಲೆ ಮಾಡಕ್ ಹೋದವರ ಕೇಸನ್ನ ವಾಪಸ್ ತಗೊಳ್ತಾರೆ ಅಂತಂದ್ರೆ ಸರ್ಕಾರದ ತಲೆನಲ್ಲಿ ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮ ಕಿ. ಚಾಮರಾಜಪೇಟೆಯಲ್ಲಿ ಆಗ್ಬಾರ್ದಂತ ಘಟನೆಗಳು ನಡೆದಿದೆ. ಈಗ ಒಂದ್ 4-5 ದಿನ ಆಯ್ತು. ಆದ್ರೂ ನೋವು ಇನ್ನೂ ಯಾರಿಗೂ ಹೋಗಿಲ್ಲ. ಯಾಕಂದ್ರೆ ನೋವು ಆಗುವಂತ ವಿಷಯ ಅಲ್ಲ ಅದು. ನಾವು ಪ್ರತಿ ಸರಿ ದಿನ ಬೆಳಗಾದ್ರೆ ಪೂಜಿಸುವಂತ ಗೋಮಾತೆಗೆ ಅನ್ಯಾಯ ಆದ್ರೆ ಎಷ್ಟು ನೋವಾಗತ್ತೆ, ನಮ್ಮ ಅಮ್ಮಂಗ್ ನೋವು ಆದ್ರೂ ಕೂಡ ಅಷ್ಟೇ ನೋವಾಗತ್ತೆ. ಜೈಮೀರ್ ಅಹಮದ್ ಅವ್ರ ಮಾತಂದ್ರು, ಹೊಸ ಗೋಗಳನ್ನ ಕೊಡ್ತೀನಿ ಅಂತ. ಅವ್ನು ಹೇಗೆ ಮಾನಸಿಕ ಅಸ್ವಸ್ಥ ಆಗ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಕೆಲವೊಂದ್ ಸಮಯ ಗೃಹ ಸಚಿವರು ಹೇಳ್ಬಿಡ್ತಾರೆ, ಅವರೇ ಇದಕ್ಕಿದಂಗೆ ಡಾಕ್ಟರ್ ಆಗ್ಬಿಡ್ತಾರೆ. ನ್ಯಾಯ ಕೊಡ್ಸ್ಬೇಕಾಗಿರೋ ನಿಂತ್ಕೋಬೇಕಾದ ಇವರೇ ನ್ಯಾಯ ಕೊಡ್ಸೋದ್ ಬಿಟ್ಕೊಂಡು ಅವರ ಪರವಾಗಿ ಮಾತಾಡ್ತಾರೆ. ಅವರನ್ನ ಆರೋಪಿಗಳನ್ನ ಮುಚ್ಚೋ ಹಾಕೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ ಮುಂದಿನ ದಿನಗಳಲ್ಲಿ ಅವರು ಈಗ ಆಗ್ತಾ ಇರೋ ಅನ್ಯಾಯಕ್ಕೆ ಅವರು ಧ್ವನಿ ಎತ್ತಲೇಬೇಕು, ಕಠಿಣ ಶಿಕ್ಷೆ ಕೊಡ್ಲೇಬೇಕು, ನಿಜವಾದ ಆರೋಪಿ ಯಾರು ಅನ್ನೋದನ್ನ ಹೊರ ತರಲೇಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ನಮಸ್ತೆ. ಈ ಸಂದರ್ಭದಲ್ಲಿ ಆಪು ನಾರಾಯಣಪ್ಪ, ಸಂತೋಷ್ ಶಿವಾಜಿ, ಅರಗ ಚಂದ್ರಶೇಖರ್, ಕೆ.ಎಚ್. ಸುಧೀಂದ್ರ, ಕೋಮಲ್ ರಾಘವೇಂದ್ರ, ವಿ. ಮಹೇಶ್, ಮಧುರಾ ಶಿವಾನಂದ್, ಮೈತ್ರಿ ಪಾಟೀಲ್, ಸವಿತಾ ವಾಸು, ಕೆಜಿ ಪ್ರಶಾಂತ್, ಬಿಎಚ್ ಲಿಂಗರಾಜ್, ಪ್ರಸನ್ನ ಕೆರೆಕೈ, ಗಣೇಶ್ ಪ್ರಸಾದ್, ಪರಶುರಾಮ್ ಇನ್ನಿತರರು ಹಾಜರಿದ್ದರು. ನಾನು ಫೋಟೋ ಮತ್ತು ಹೆಸರಿಗಾಗಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಜನರ ಮನಸ್ಸಿನಿಂದ ದೂರವಾಗುತ್ತೇನೆ, ಕಳೆದು ಹೋಗಿ ಬಿಡುತ್ತೇನೆ ಎಂದು ಅಭಿವೃದ್ಧಿ ಕೆಲಸ ಮಾಡಿದವರು ಫ್ಲೆಕ್ಸ್ ಹಾಕಿಕೊಂಡು ಪ್ರಚಾರ ಪಡೆಯುತ್ತಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಗೆ ಯಡಿಯೂರಪ್ಪನವ್ರು ಹೇಳಿದ್ದೇನೆಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳು ಮಾತಾಡ್ಬೇಕು ಅಂತ. ಇಲ್ಲಿ ಬೋರ್ಡ್ ಹಾಕಿಲ್ಲ ನಾನು, ಇಲ್ಲಿ ಇದೇ ತರ ರಸ್ತೆ ಪರಿಚಯ ಇಲ್ದಿದ್ದವರಿಗೆ ಅಥವಾ ಪರಿಚಯ ಮರ್ತೋಗ್ಬಿಡುತ್ತೆ, ಏನೋ ಕೆಲಸ ಮಾಡ್ತಿದ್ದವ್ರು ಫ್ಲೆಕ್ಸ್ ಹಾಕೊಂತ ಇರ್ತಾರೆ. ಎಲ್ಲರೂ ಮರ್ತೋಗ್ಬಿಡ್ತೀನಿ ನಾನು ಅಂತ, ಕಳೆದೋಗ್ಬಿಡ್ತೀನಿ ನಾನು ಅಂತ. ನನಗೆ ಆ ಭಯ ಇಲ್ಲ. ನಾವು ಮಾಡುವ ಕೆಲಸಗಳು ಮಾತಾಡ್ಬೇಕು. ಈ ಊರ್ನಾಗ ರಸ್ತೆ ಮಾಡಿದ್ದೇವೆ, ನಾವು ಕೇರಿ ರಸ್ತೆ ಮಾಡಿದ್ದೇವೆ, 200ಕ್ಕಿಂತ ಹೆಚ್ಚು ಸಣ್ಣ ರಸ್ತೆ ಮಾಡಿದ್ದೇವೆ. ಪಟ್ಟಿ ಕೊಡ್ತೇನೆ, ಯಾವ್ದಾರು ಒಂದು ಹಾಳಾಗಿದ್ರೆ ಹೇಳಿ, 1 or 2% ಹಾಳಾಗಿರ್ಬೋದು. ಇವರು ಏನು ಮಾಡಿದ್ದಾರೆ. ಹಾಗಾಗಿ ನನಗೆ ಹೆಸರು ಬೇಕಾಗಿಲ್ಲ. ತಾಲೂಕ್ ಪಂಚಾಯತಿ ಕಟ್ಟಡ ನಾವು ಕಟ್ಸಿದ್ದದು ಯಾರಿಗೂ ಗೊತ್ತು. ನಾನು ಬಂದಾಗ ಹಳೆ ಕಟ್ಟಡ ಇತ್ತು, ಬಿದ್ದೋಗಿತ್ತು. ಯಾಕೆ ಬಿದ್ದೋಯ್ತು? 30 ವರ್ಷಕ್ಕೆ ಈ ದೇಶದಲ್ಲಿ ಮಿನಿ ವಿಧಾನಸೌಧ ಬಿದ್ದೋಗಿದ್ದಿದ್ರೆ ಸಾಗರದ್ದು ಮಾತ್ರ. ಅದಕ್ಕೆ ಉತ್ತರ ಹೇಳ್ಬೇಕು ಇವರು, ಯಾಕೆ ಬಿದ್ದೋಯ್ತು ಅದು ಅಂತ. ಮಿನಿ ವಿಧಾನಸೌಧ ಅಂದ್ರೆ ತಾಲೂಕ್ ಕಚೇರಿ ಕಟ್ಟಡ ಇತ್ತಲ್ಲ, 83ರಿಂದ ಕಟ್ಟಕ್ಕೆ ಶುರು ಮಾಡಿದ್ದದು. ಇತ್ತೀಚೆಗೆವರೆಗೂ ಕಟ್ತಾ ಇದ್ರು, 2004ಕ್ಕೂ ರಿಪೇರಿ ಮಾಡಿದ್ದಾರೆ. ಯಾಕೆ ಬಿದ್ದೋಯ್ತು? ಬಿದ್ದೋಗ್ಲಿ ನೋಡೋಣ. ನಾನು ಕಟ್ಟಿದ್ದು ಜೂನಿಯರ್ ಕಾಲೇಜು 4 ಮಾಡಿ ಕಟ್ತಾ ಇದ್ದೀನಿ, ಇವತ್ತೇ ಹೋಗಿ ತಾವು ನೋಡಿ. ಬಿದ್ದೋಗ್ಲಿ ನೋಡೋಣ, ಅದು ಇನ್ನೂ 100 ವರ್ಷ. ಹಾಗೆ ಹೆಸರು ಬೋರ್ಡ್ ಹಾಕೋದಲ್ಲ, ಗುದ್ಲಿ ಹಿಡ್ಕೊಂಡು ಓಡಾಡೋದಲ್ಲ ನಾನು. ಅದು ಇಂಜಿನಿಯರ್ ಇರೋದೇ ಅದಕ್ಕೆ, ಕಾಂಟ್ರಾಕ್ಟರ್ ಇರೋದೇ ಅದಕ್ಕೆ. ಅವ ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡ್ಬೇಕು. ನಾನು ಗುದ್ಲಿ ಹಿಡ್ಕೊಂಡ ಹೊಂಟ, ಗುದ್ಲಿ ಪೂಜೆ ಮಾಡ್ದ, ಬಂದ, ಪೋಸ್ ಕೊಟ್ಟ. ಅದೆಲ್ಲ ನಂದು. ವಾಜಪೇಯಿ ಅವ್ರು ಹೇಳಿದ್ರು, ರಸ್ತೆ 888 ಮಿನಿ ರಸ್ತೆಗಳನ್ನು ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ನಾನು ಒಂದೇ ಸಾರಿ MLA ಆಗಿದೆ ಈ ಕ್ಷೇತ್ರದಲ್ಲಿ. 6 ಸಾರಿ ಆದವರು ಇದ್ದಾರೆ, 3 ಸಾರಿ ಆದವರು ಇದ್ದಾರೆ. ನಾನು ಒಂದೇ ಸಾರಿ ಆಗಿದ್ದು. 888 ಹೇಳಿ ರಸ್ತೆ ತೋರಿಸ್ತೀನಿ, ಈಗಲೂ ಬರಲಿ ನನ್ನ ಹತ್ರ. ನಾನೆಲ್ಲೂ ಬೋರ್ಡ್ ಹಾಕಿಲ್ಲ. ಆದ್ರೆ ಜನ ಮಾತಾಡೋ ಶುರು ಮಾಡ್ಯಾವೆ.
ಅಲಪಿದ ಕೆಲಸ ಆಗ್ತಿದ್ವಾ? ಈಗಿನ ಕೆಲಸ ಆಟ ಅಷ್ಟೇ ಅಂತ ಜನ ಮಾತಾಡ್ತಾರೆ. ಸೊರಬದಾಗ ಈಗ ಹೋಗಿ ಕೇಳಿ ನೀವು ಹಾಗೆ ಬೋರ್ಡ್ ಹಾಕಿಲ್ಲ ಆದರೆ ನಂಗೆ ನಂಬಿಕೆ ಇಲ್ಲ. ಜೂನಿಯರ್ ಕಾಲೇಜ್ ಹೇಗಿತ್ತು ಹೇಗಿದೆ ಈಗ, ಹೇಗೆ ಮಾಡಿದ್ವಿ ಅದ್ರೊಳಗೆ ಹೋಗಿ ನೋಡಿ. ಅದು ಸುಣ್ಣ ಬಣ್ಣ ಅದು ಹೇಗೆ ಕಾಣುತ್ತೆ. ಯಾವುದೇ ಪ್ರೈವೇಟ್ ಕಾಲೇಜಿಗೆ ಕಮ್ಮಿ ಇಲ್ದಂಗೆ ಕಟ್ಟಿಟ್ಟಿದ್ದೀವಿ. ಡಿಗ್ರಿ ಕಾಲೇಜ್ ಹೇಗಿದೆ, ಇವ್ರು ಒಂದು ಸುಣ್ಣ ಬಣ್ಣ ಕಟ್ಟಿಯಾರ ಹೇಳ್ಬೇಕು. ಇವರು 3 ಸಾರಿ ML ಅದ, ನಾನು ಒಂದೇ ಸಾರಿ ML ಆಗಿದ್ದೀನಿ. ಅದ್ರಾಗ 2 ವರ್ಷ ಕೊರೋನಾ. ಈ ರಸ್ತೆ ಇದೇ ತರ ಸೊರಬದಿಂದ ಮಾಡಿದೀವಿ, ಸೊರಬ ರಸ್ತೆಯಿಂದ ಇದು ಸೀದಾ ಇಕ್ಕೇರಿ ಬೋರ್ಡ್ ವರೆಗೆ ಹಾಕ್ಬೇಕು. ಈ ಹೊಸನಗರ ಭೀಮನಕೋಣೆ ರಸ್ತೆ ಆಗ್ಬೇಕು, ಕೆಳದಿ ರೋಡ್ ಆಗ್ಬೇಕು. ಅದಕ್ಕೆಲ್ಲ ಹಣ ಇಟ್ಟಿದ್ದೇನೆ, ಡೇಟು ಕೊಡ್ತೇನೆ. ನಾಳೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ. ಹಿರಿಯ ರಾಜಕಾರಣಿ, ಸೋಷಲಿಸ್ಟ್ ಸಮಾಜವಾದಿ ಹೋರಾಟಗಾರರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಆನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಮಾಡಿದವರು ಮತ್ತು ಜನಪರ ಕಾಳಜಿ ಇರ್ತಕ್ಕಂಥ ಹಿರಿಯರಾದ ಕಾಗೋಡು ತಿಮ್ಮಪ್ಪನವರಿಗೆ ನಮ್ಮ ಇರುವಕ್ಕಿ ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿಯನ್ನ ಘೋಷಣೆ ಮಾಡಿದ್ದಾರೆ. ಮತ್ತು 22ನೇ ತಾರೀಕು ನಮ್ಮದೇ ರಾಜ್ಯಪಾಲರು ಬಂದು ಅವರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಯೂನಿವರ್ಸಿಟಿಯವರಿಗೂ ಮತ್ತು ಯೂನಿವರ್ಸಿಟಿಯವರಿಗೆ ಧನ್ಯವಾದಗಳು ಹೇಳ್ತೇನೆ. ಅದನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರಿಗೂ ಕೂಡ ಧನ್ಯವಾದಗಳು. ಅರ್ಹರಿಗೆ ಸಿಕ್ಕಿದೆ. ನಮಸ್ಕಾರ. ನಾನಿದ್ದಾಗ ಯಾವುದೇ ಪಾರ್ಶಿಯಲ್ ಇಲ್ಲದೆ ಮಾಡಿಸಿದ್ದೀನಿ. ನಾನು ಹೇಳದ್ನಲ್ಲ, 6 ಸಾರಿ ML ಆದವರು ಇದ್ದಾರೆ, 3 ಸಾರಿ ML ಆದವರು ಇದ್ದಾರೆ. ಒಂದು ಡಬಲ್ ರೋಡ್ ತೋರಿಸಿ, ಈ ತರ ಲೈನ್ ಒಂದು ಇವ್ರು ಮಾಡಿ ತೋರಿಸಿ. ನಾನು ಬಂದು ಶುರು ಮಾಡಿದ್ದೆ, ಶಾಂಕ್ಷನ್ ಮಾಡಿ ಇಟ್ಟಿದ್ದೇನೆ. ಮಾಡಿಸೋದಷ್ಟೇ ಇವ್ರ ಕೆಲಸ. ಕೆಳದಿ ರಸ್ತೆ, ಭೀಮನಕೋಣೆ ರಸ್ತೆ, ಸೊರಬ ರಸ್ತೆ ಅಂತೂ ಮುಗಿಸಿದ್ದೀನಿ. ಹೊಳೆವರೆಗೆ ಸ್ವಲ್ಪ ನಿಂಗಪ್ಪನ ಮನೆಯಿಂದ ಈ ಕಡೆ ಇದೆ. ಇದನ್ನು ಪೂರ್ತಿ ಮಾಡಬೇಕು ಅನ್ನೋದಕ್ಕಾಗಿ ಇವು ಶಾಂಪಲ್ ಮಾಡಿದ್ವಿ. ಇಷ್ಟು ಇದು ಬರೀ 100 days ಅಲ್ಲಿ ಮಾಡಿದ್ದು. ಇವರೆಲ್ಲ ಸಹಕಾರ ಕೊಟ್ಟರು. ಕರೆಕ್ಟಾಗಿ 100 ದಿನಕ್ಕೆ ಅವ್ರು ಇದಾರೆ ಕೇಳಿ ಅಂಗಡಿಯವರು, 100 ದಿನದಲ್ಲಿ ಮಾಡ್ಕೊಡ್ತೀನಿ ಅಂದ್ರೆ 100 ದಿನದಲ್ಲಿ ಮಾಡಿದೀವಿ. ಇದನ್ನ 100 days ಅಲ್ಲಿ ಆಗ್ತದೆ. ಹಾಗಾಗಿ ಕೆಲಸ ಮಾಡೋದು ಮುಖ್ಯ. ಡಬಲ್ ರೋಡ್ ಎಲ್ಲಿತ್ತು ಹೇಳಿ ತೋರಿಸಿ. ಈಗ 6 ಸಾರಿ ಆದವ್ರಿಗೂ ಕೇಳಿ, ಅವ್ರ ಹಿರಿಯರು, ನಮ್ಗೆ ಗೌರವ ಇದೆ ಅವ್ರ ಬಗ್ಗೆ. ಜನವರಿ 18ರಂದು ನಡೆಯಲಿರುವ ಅಡಿಕೆ ಬೆಳೆಗಾರರ ಸಮಾವೇಶ ಅಡಿಕೆ ಬೆಳೆ ಮತ್ತು ಬೆಳೆಗಾರರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಮಹತ್ತರ ಹೆಜ್ಜೆ ಇರಿಸಲಿದೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಬದ್ಧತೆ ಅಡಿಕೆ ಬೆಳೆಗೆ ಉಪಕಾರಿಯಾಗುವ ಭರವಸೆ ಇದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸಹ ಸಂಚಾಲಕ ಮಲ್ಲಿಕಾರ್ಜುನ್ ಹಕ್ರೆ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಡಿಕೆ ಬೆಳೆಗಾರರ ಸಮಾವೇಶ ನಾಳೆ ದಿನ 18ನೇ ತಾರೀಕು ಕೇಂದ್ರದ ಸಚಿವರು, ಕೃಷಿ ಸಚಿವರು ಸಾಗರಕ್ಕೆ ಆಗಮಿಸ್ತಿದ್ದಾರೆ. ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಸಮಾವೇಶವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. 4 ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ 6ನೇ ಬಾರಿ ಲೋಕಸಭಾ ಸದಸ್ಯರಾದಂಥವ್ರು, ಅತ್ಯಂತ ಹಿರಿಯ ಮಂತ್ರಿ, ಜೊತೆಗೆ ಹೇಳಿದ್ದನ್ನ ಮಾಡುವ ಗಟ್ಟಿತನವನ್ನ ಇಟ್ಕೊಂಡಿರ್ತಕ್ಕಂಥ ಮಂತ್ರಿ ಅಂತ ಹೇಳಿ ಹೆಸರನ್ನ ಪಡೆದಂಥವ್ರು. ಅಡಿಕೆಗೆ ಅನೇಕ ಸಮಸ್ಯೆಗಳಿದಾವೆ, ಅಡಿಕೆ ಬೆಳೆಗಾರರಿಗೆ ಮತ್ತು ಅಡಿಕೆಗೆ. ಆ ಸಮಸ್ಯೆಯ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಈ ಸಮಾವೇಶವನ್ನ ಆಯೋಜನೆಯನ್ನ ಮಾಡಿದ್ದೇವೆ. ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ 15-20 ವರ್ಷದಿಂದ ಕೇಸ್ ನಡೀತಾ ಇದೆ. ಅಡಿಕೆ ಹಾನಿಕಾರಕ, ಕ್ಯಾನ್ಸರ್ ಕಾರಕ ಅಂತ ಹೇಳಿ WHO ಸಹಿತ ಈಗಾಗಲೇ ಅದು ಆರೋಗ್ಯಕ್ಕೆ ಹಾನಿಕಾರಕ ಇದೆ, ಕ್ಯಾನ್ಸರ್ ಕಾರಕ ಅಂತ ಹೇಳಿ ಹೇಳಿರೋ ಅಂಥದ್ದು ನೋಡಿದೀವಿ. ಆದ್ರೆ ವಾಸ್ತವದಲ್ಲಿ ಅಡಿಕೆ ಹಾನಿಕಾರಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಎಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿ ಒಳ್ಳೆ ಕಾರ್ಯದಲ್ಲಿ ಅಡಿಕೆನ ಬಳಸ್ತೀವಿ ನಾವು. ಮತ್ತೆ 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ, 100 ವರ್ಷ ಆದವರು ಸಹಿತ ದಿವಸಕ್ಕೆ 100 ಸಲ ಎಲೆ ಅಡಿಕೆ ಹಾಕೋರ್ನ ನಮ್ಮೆಲ್ಲ ಸುತ್ತಮುತ್ತಲು ನೋಡ್ತೀವಿ ನಾವು. ಯಾರಿಗೂ ಯಾವ ಬಾಯಿ ಕ್ಯಾನ್ಸರು ಬರಲಿಲ್ಲ, ಯಾವ ರೋಗನೂ ಅಡಿಕೆಯಿಂದ ಬರಲಿಲ್ಲ. 100 ವರ್ಷ ಆದ್ರೂ ಹಲ್ಲು ಗಟ್ಟಿಯಾಗಿರೋದನ್ನ ನಾವು ಕಾಣ್ತೀವಿ ಎಲೆ ಅಡಿಕೆ ಹಾಕೋರ್ದು.
ಆದ್ರೆ ಒಂದು ಸಿಗರೇಟ್ ಲಾಬಿ ಅಡಿಕೆಯ ವಿರುದ್ಧವಾಗಿ ಕೆಲಸ ಮಾಡಿ ಅಡಿಕೆನೇ ಹಾನಿಕಾರಕ ಅನ್ನೋದನ್ನ ಇಡೀ ಪ್ರಪಂಚದಲ್ಲಿ ಬಿಂಬಿಸುವಂತ ಕೆಲಸ ಆಗಿದೆ. ಅದು ಸುಪ್ರೀಂ ಕೋರ್ಟ್ ನಲ್ಲೂ ಸಹಿತ ಕೇಸ್ ವಿಚಾರಣೆ ಹಂತದಲ್ಲಿದೆ. ಹಾಗಾಗಿ ಅಡಿಕೆ ಹಾನಿಕಾರಕ ಅಲ್ಲ ಅನ್ನೋದು ಎಷ್ಟು ಸತ್ಯ ಇದೆ ಅದು ಸಂಶೋಧನೆ ಆಗ್ಬೇಕು. ಸುಪ್ರೀಂ ಕೋರ್ಟ್ ಒಪ್ಪುವ ಸಂಶೋಧನಾ ಸಂಸ್ಥೆಯಿಂದ ಸಂಶೋಧನೆ ಆಗಿ ಅದನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಜೊತೆಗೆ ಇಡೀ ಪ್ರಪಂಚದಲ್ಲಿ ಇವತ್ತು WHO ಏನು ಅಡಿಕೆ ಹಾನಿಕಾರಕ ಅಂತಕ್ಕಂಥದ್ದು ಏನು ವರದಿ ಇದೆ ಅದು ತಪ್ಪು ಅನ್ನೋದು WHO ಮನವರಿಕೆ ಮಾಡಿಕೊಡುವಂಥದ್ದು ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಜೊತೆಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಎಲೆ ಚುಕ್ಕೆ ರೋಗ ನಮ್ಮ ಕರೂರು ಹೋಬಳಿ, ಬಾರಂಗಿ ಹೋಬಳಿ, ನಗರ ಹೋಬಳಿ, ತೀರ್ಥಹಳ್ಳಿ ಭಾಗ ಆದ್ರೂ ಮತ್ತು ವ್ಯಾಪಕವಾಗಿ ಹರಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ವ್ಯಾಪಕವಾಗಿ ಹರಡ್ತಾ ಇದೆ. ಎಲೆ ಚುಕ್ಕೆ ರೋಗ ಬಂದ್ರೆ 5 kg ಅಡಿಕೆ ಆಗದೆ ಇರೋ ಸ್ಥಿತಿ ಮತ್ತು ಅಡಿಕೆ ಮರ ಸಾಯೋದನ್ನ ನಾವು ನೋಡ್ತಾ ಇದ್ವಿ. ಅದಕ್ಕೆ ಔಷಧಿ ಕಂಡುಹಿಡಿಬೇಕು. ಜೊತೆಗೆ 30-40 ವರ್ಷ ಆಯ್ತು ಈಗ ಚಿಕ್ಕಮಂಗ್ಳೂರು ವ್ಯಾಪ್ತಿಯಲ್ಲಿ ಹಳದಿ ಎಲೆ ರೋಗ ಅಂತೇಳಿ ಅದಕ್ಕೆ ಇಲ್ಲಿವರೆಗೂ ಔಷಧಿ ಕಂಡುಹಿಡಿಯೋದು ನಮ್ಮ ಯೂನಿವರ್ಸಿಟಿಗಳು ಏನು ಇದಾವೆ ಔಷಧಿನ ಕಂಡುಹಿಡಿಯಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನು ನಮ್ಮ ಕೊಳೆ ರೋಗ ಹಿಂದೆ 100-110 ವರ್ಷದ ಹಿಂದೆ ಬ್ರಿಟಿಷ್ ವಿಜ್ಞಾನಿ ಕೋಲ್ಮ್ಯಾನ್ ಅನ್ನೋನು ಔಷಧಿ ಕಂಡುಹಿಡಿದಿದ್ರು. ಅದು ಹೊರತುಪಡಿಸಿ ಮತ್ತೆ ಒಂದು ಸಂಶೋಧನೆ ಆಗಂತ ಪ್ರಯತ್ನ ಆಗ್ಲಿಲ್ಲ. ಅದಕ್ಕೊಂದು ಒಂದು ಒಂದು ಈ ಇವತ್ತಿನ ಮಾದರಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಔಷಧಿ ಕಂಡುಹಿಡಿಬೇಕಾಗಿತ್ತು, ಅದಾಗ್ಲೇ ಇಲ್ಲ. ಈ ಸಲ ಬೆಳೆ ಎಲ್ಲರದು 30-40% ಬೆಳೆ ಅಷ್ಟೇ ಬಂದಿರೋದು, ಎಲ್ಲ ಉದುರೋಗಿದೆ. ಅದಕ್ಕೆ ಔಷಧಿ ಈ ರೀತಿ ಕಂಡುಹಿಡಿಬೇಕು. ಅದು ಉನ್ನತ ಮಟ್ಟದ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂಥವರಿಂದ ಸಂಶೋಧನೆ ಮಾಡಿದ್ರೆ ಖಂಡಿತವಾಗೂ ಒಂದು ಒಂದು ಸಂಶೋಧನೆ ಆಗ್ಬೋದು ಅಂತಕ್ಕಂಥದ್ದು. ಜೊತೆಗೆ ನ್ಯಾಷನಲ್ ಲೆವೆಲ್ ರಿಸರ್ಚ್ ಸೆಂಟರ್ ಏನಿದೆ ಅದು ಅಡಿಕೆ ಬೆಳೆಗಾರರಿಗೆ ಸಾಗರದಲ್ಲೇ ತೆರಿಬೇಕು ಅಂತೇಳಿ, ಸಾಗರದಲ್ಲೇ ಸಂಶೋಧನಾ ಸಂಸ್ಥೆಯನ್ನ, ರಾಷ್ಟ್ರೀಯ ಮಟ್ಟದ ಅಡಿಕೆ ಸಂಶೋಧನಾ ಸಂಸ್ಥೆನ ಸಾಗರದಲ್ಲಿ ಅದನ್ನ ಪ್ರಾರಂಭಿಸೋದಕ್ಕೆ ಬೇಕಾದಂತ ಹಣವನ್ನ, ಅದಕ್ಕೆ ಬೇಕಾದಂತ ವಿಜ್ಞಾನಿಗಳನ್ನ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡೋರಿದ್ದೀವಿ. ಇನ್ನು ನಮ್ದು ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತೇಳಿ 2016-17ರಿಂದ ಪ್ರಾರಂಭ ಆಯ್ತು. ಹವಾಮಾನ ಆಧಾರಿತ ಬೆಳೆ ವಿಮೆ ಅದು ಪ್ರಾರಂಭ ಆದಾಗ 2,28,000 ವಿಮೆ ಹಣ ದೊರಕಿಸುವಂತದಿತ್ತು. 12% ರಾಜ್ಯ ಸರ್ಕಾರ, 12% ಕೇಂದ್ರ ಸರ್ಕಾರ ವಿಮೆ ಕಂತನ್ನು ಕಟ್ಟೋದು. ಜೊತೆಗೆ 5% ರೈತ ಶೇರ್ ಇತ್ತು. ಅದನ್ನ ನಾವೀಗ ವಿಮಾ ಕಂತನ್ನು ರಾಜ್ಯ ಸರ್ಕಾರ 12, ಕೇಂದ್ರ ಸರ್ಕಾರ 12 ಏನಿದೆ ಅದನ್ನ 20ಕ್ಕೆ ಹೆಚ್ಚು ಮಾಡ್ಬೇಕು. ನೀವು ರೈತ ಕಟ್ಟುವ ಬಾಬ್ತನ್ನ 2% ಇಳಿಸ್ಬೇಕು. ಜೊತೆಗೆ ಏನಿದೆ ವಿಮಾ ಮೊತ್ತ ಅದನ್ನ ದ್ವಿಗುಣಗೊಳಿಸ್ಬೇಕು ಅಂತ ಹೇಳಿ ವಿಮಾ ಮೊತ್ತವನ್ನ ದ್ವಿಗುಣಗೊಳಿಸ್ಬೇಕು. 1,28,000 ವಿಮಾ ಮೊತ್ತ ಇದೆ. ಅದು ಬೇಸಿಗೆ ಮತ್ತು ಮಳೆಗಾಲ ಎರಡೂ ಸೇರಿ. ಪ್ರಾರಂಭದಲ್ಲಿ 2,28,000 ಇತ್ತು, ಅದನ್ನ ಕಡಿತಗೊಳಿಸ್ತಕ್ಕಂಥದ್ದಾಯ್ತು. ಈಗ 1,28,000 ಏನಿದೆ ಅದನ್ನು ದ್ವಿಗುಣಗೊಳಿಸ್ಬೇಕು. ತಮ್ಮ ಶೇರನ್ನು ಸಹಿತ ರಾಜ್ಯ ಕೇಂದ್ರ ಸರ್ಕಾರಗಳು ಹೆಚ್ಚು ಮಾಡಬೇಕು, ರೈತನ ಶೇರನ್ನ ಕಡಿಮೆ ಮಾಡಬೇಕು ಅಂತೇಳಿ ಬರೀ ಸರ್ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋರಿದ್ದೀವಿ. ನಮ್ಮ ಅಡಿಕೆ ತೇವಾಂಶ ಅಂದ್ರೆ ಮಲೆನಾಡು ಭಾಗದಲ್ಲಿ ಈ ಅಡಿಕೆ ಬೆಳೆಗಾರದ್ದೇನಿದೆ, ಅಡಿಕೆ ತೇವಾಂಶ ಏನಿದೆ ಅದು 11-12% ಇದ್ಬಿಡುತ್ತೆ. ಬರೀ ಗೋಷ್ಠಿಯಲ್ಲಿ ಆಪ್ಸ್ಕೋಸ್ ಮಾಜಿ ಅಧ್ಯಕ್ಷ RS ಗಿರಿ ಮಾತನಾಡಿ, ಈಗಾಗಲೇ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಈ ಒಂದು ಸ್ವಾಗತ ಸಮಿತಿಯ ಸಹ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನರವರು ವಿವರಣೆಯಾಗಿ ಏನೇನೋ ಅಡಿಕೆ ಬೆಳೆಗಾರರು ಇವತ್ತು ಸಮಾವೇಶದಲ್ಲಿ
ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ವಿವರಣೆಯಾಗಿ ಹೇಳಿದ್ದಾರೆ. ಈಗಾಗಲೇ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕೇವಲ 24 ಗಂಟೆಯಲ್ಲಿ ಸಮಾವೇಶಗೊಳ್ಳಲಿದೆ. ಅದಕ್ಕೆ ಈಗಾಗಲೇ ಹೇಳಿದಾಗೆ ಅಧ್ಯಕ್ಷ ಮಂತ್ರಿಗಳಾಗಿರ್ತಕ್ಕಂಥ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ರವರು ಭಾಗವಹಿಸ್ತಾರೆ. ಜೊತೆಯಲ್ಲಿ ರಾಜ್ಯದ ಸರ್ಕಾರದ ಸಚಿವರಾಗಿರ್ತಕ್ಕಂಥ ತೋಟಗಾರಿಕಾ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನರವರು ಕೂಡ ಉಪಸ್ಥಿತರಿರ್ತಾರೆ. ಇವ್ರ ಜೊತೆಗೆ ಅನೇಕ ಗಣ್ಯಮಾನಗಳು ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವರು, ಮಧು ಬಂಗಾರಪ್ಪನವರು, ನಮ್ಮ ಸಂಸದರಾಗಿರ್ತಕ್ಕಂಥ ವಿ ರಾಘವೇಂದ್ರವರು, ಮಾಜಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರವರು, ಹಾಗೆ ಅನೇಕ ಮುಖ್ಯ ಗಣ್ಯಮಾನ್ಯ ಬೆಳೆಗಾರರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಈಗಾಗಲೇ ಸಾಕಷ್ಟು ತಯಾರಿಯಾಗಿದೆ. ನಮ್ಮ ನಿರೀಕ್ಷೆಯು ಕೂಡ ನಿರೀಕ್ಷಿತಕ್ಕಂತಲೇ ಅಡಿಕೆ ಬೆಳೆಗಾರರು ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾದಂಥ ತಯಾರಿ ನಾವೆಲ್ಲ ನೋಡಿರ್ಬೋದು. ಈಗಾಗಲೇ ಸಂತೆ ಮೈದಾನದಲ್ಲಿ ಉತ್ತಮವಾದ ಬಂದಂಥ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯ ಅನುಕೂಲತೆಯನ್ನು ಸೌಲಭ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಮತ್ತು ಪ್ರಚಾರ ದೃಷ್ಟಿಯಿಂದಲೂ ಕೂಡ ಎಲ್ಲ ದಿಕ್ಕಿಗೂ ಸಾಕಷ್ಟು ಪ್ರಚಾರವನ್ನು ತಮ್ಮ ಮುಖಾಂತರ ಮತ್ತು ಬೇರೆ ಬೇರೆಯ ಪರಿಕರಗಳ ಮುಖಾಂತರವಾಗಿ ನಾವು ಅಡಿಕೆ ಬೆಳೆಗಾರನ ಮುಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸಮಸ್ಯೆಗಳ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅನೇಕ ಸಮಸ್ಯೆಗಳಿದೆ. ಅದನ್ನ ಅಧ್ಯಯನ ಮಾಡ್ತಾ ಹೋದರೆ ಅನೇಕ ವರ್ಷಗಳಿಂದ ನಾವು ಅನೇಕ ಸಮಸ್ಯೆಗಳನ್ನು ಮೇಲ್ನೋಟಕ್ಕೆ ಅಡಿಕೆ ಬೆಳೆಗಾರ ಸಮೃದ್ಧಿಯಾಗಿ ಸುಖವಾಗಿ ಇದ್ದಾನೆ ಅಂತ ಕಂಡ್ರೂ ಕೂಡ ಅಡಿಕೆ ಬೆಳೆಗಾರ ಸಂಕ್ರಮಣ ಕಾಲದಲ್ಲಿದ್ದಾನೆ. ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಇವತ್ತು 100 ವರ್ಷದ ಹಿಂದೆ ಕೋಲ್ಮನ್ ಅಂತವರು ಇಲ್ಲಿಗೆ ಬಂದು ಕಂಡಿರತಕ್ಕಂಥ ಕಾಪರ್ ಸಲ್ಫೇಟ್ ದ್ರಾವಣದಂಥ ಒಂದು ಔಷಧಿ ಫಂಗಸ್ಸಿಗೆ ಬಿಟ್ಟರೆ ಬೆಳೆಗಾರನಿಗೆ ಕೈಗೆಟುಕುವ ರೀತಿಯಲ್ಲಿ ಮತ್ತೊಂದು ಔಷಧಿಯನ್ನು ಯಾವುದೇ ಯೂನಿವರ್ಸಿಟಿಗಳಾಗಲಿ ಸಂಶೋಧನಾ ಇಲಾಖೆಗಳಾಗಲಿ ನಮಗೆ ತಿಳಿಸ್ತಿಲ್ಲ. ಅತ್ಯಂತ ಕಾಸ್ಟ್ಲಿ ಔಷಧಿಗಳಿದ್ದಾವೆ. ಅದನ್ನು ಅಡಿಕೆ ಬೆಳೆಗಾರ ಕೊಂಡು ಅದನ್ನು ಅವರ ಜಮೀನಿಗೆ ಹೊಡೆಯೋದಕ್ಕೆ ಅಸಾಧ್ಯವಾದಂಥ ವಿಷಯ. ಅದನ್ನು ಒಂದು ಕಾರ್ಯಾಗಾರದಲ್ಲಿ ಈ ಶಿವಪ್ಪನಾಯಕ ಯೂನಿವರ್ಸಿಟಿಯ ಇವರೇ ಕೂಡ ಪ್ರಸ್ತುತಪಡಿಸಿದ್ವಿ. ಇದು ದರದ ದೃಷ್ಟಿಯಿಂದ ಬಹಳ ಕಾಸ್ಟ್ಲಿ ಆಗ್ತದೆ. ಅದಕ್ಕಾಗಿ ನಾವು ಅದನ್ನು ರೆಕಮೆಂಡ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಕಾಪರ್ ಸಲ್ಫೇಟ್ ಚೀಪು ನಿಮಗೆ ಹೇಳ್ತಕ್ಕಂಥ ಮಾತನ್ನು ಅವರ ಒಂದು ಕಾರ್ಯಾಗಾರದಲ್ಲಿ ಹೇಳಿದ್ರು. ಹಾಗಾಗಿ ಎಲ್ಲ ಹಿನ್ನೆಲೆ ಒಳಗೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಬೃಹತ್ ಸಮಾವೇಶವನ್ನು ನಾವು ಮಾಡಿದ್ದೇವೆ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆಗೆ ಮಹತ್ವ. ಯಾವುದೇ ಸರ್ಕಾರ ಅದನ್ನು ಗಣನೆ ತಗಬೇಕು, ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂದರೆ ಒತ್ತಾಯ, ಆಗ್ರಹ ಜೊತೆಗೆ ಸಂಖ್ಯೆ ಬಹಳ ಮುಖ್ಯ ಅಂತ ನಾನು ಭಾವನೆ ಮಾಡ್ತೇನೆ. ಆ ಹಿನ್ನೆಲೆ ಒಳಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರೆ ಅಡಿಕೆ ಬೆಳೆಗಾರರು, ಅದಕ್ಕೆ ಸಂಬಂಧಪಟ್ಟ ಅವಲಂಬಿತ ಕೃಷಿ ಉದ್ಯಮ ಏನು ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಥ ಕೃಷಿ ಕಾರ್ಮಿಕರಿರ್ಬೋದು, ಅದರ ಉದ್ಯಮವನ್ನು ಅವಲಂಬಿಸತಕ್ಕಂಥ ವ್ಯಾಪಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಸಮಾವೇಶದಲ್ಲಿ ಭಾಗವಹಿಸಿ ಅದರ ಮುಖಾಂತರ ಒಂದು ಒತ್ತಾಯವನ್ನ ಮತ್ತು ಇಷ್ಟು ಜನ ಸಮಸ್ಯೆಯಲ್ಲಿ ಇದ್ದಾರೆ ಹೇಳ್ತಕ್ಕಂಥದ್ದನ್ನ ಕೇಂದ್ರ ಸರ್ಕಾರದ ಸಚಿವರಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅದರಿಂದ ತಾವು ಸಾಕಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಇನ್ನು ಅನೇಕ ವಿಷಯದ ಗೋರಖ್ ಸಿಂಗ್ ವರದಿ ನಮಗೆ ಈ ಸಾಂಪ್ರದಾಯಿಕ ಬೆಳೆಗಾರರಿಗೆ ಅತ್ಯಂತ ಉತ್ತಮ ಅಂತ ವರದಿ. ರಾಜ್ಯ ಸರ್ಕಾರ ಅದನ್ನ ಜಾರಿ ಕೊಡಬೇಕಂತ ಅಗತ್ಯ ಇದೆ. ಆ ವರದಿ ಸಬ್ಮಿಟ್ ಆಗಿದೆ. ಅದು ಇವತ್ತು ಕೂಡ ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಲ್ಲ. 10 ಹೆಕ್ಟೇರ್ ಇರತಕ್ಕಂಥ ಅಡಿಕೆ ಬೆಳೆಗಾರನ ಹಿಂದಿನವರೆಗಿನ ಸಾಲವನ್ನು ಮನ್ನಾ ಮಾಡಬೇಕು, ಮತ್ತೆ ಯಾವುದೇ ರೀತಿಯ ಅನಧಿಕೃತ ವಿಸ್ತರಣೆಯನ್ನು ತಡೆಗಟ್ಟಬೇಕು. ಈ ಸಂದರ್ಭದಲ್ಲಿ ರಾಜಶೇಖರ್ ಹಂದಿಗೋಡು, ರಾಜೇಂದ್ರ ಕಂಡಿಕಾ, ಲಕ್ಷ್ಮೀನಾರಾಯಣ್, ಅಣ್ಣಪ್ಪ ಎಂಸಿ ಇನ್ನಿತರರು ಹಾಜರಿದ್ದರು. ಸಾಗರ ಗಣಪತಿ ಕೆರೆ ಸ್ವಚ್ಛತೆಗೆ ಸರ್ಕಾರದಿಂದ ನಗರಸಭೆಯಿಂದ ನಯಾ ಪೈಸೆ ಖರ್ಚು ಮಾಡಿಲ್ಲ. ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಕೆರೆ ಸ್ವಚ್ಛತೆಗೆ ಶ್ರಮದಾನ ಮಾಡಿದ್ದಾರೆ. ಕೆಲವರು ಕೆರೆ ಸ್ವಚ್ಛತೆಗೆ ಲಕ್ಷಾಂತರ ರೂಪಾಯಿ ಹಣ ಬಳಕೆಯಾಗಿದೆ ಎಂದು ಸುಳ್ಳು ಸುದ್ದಿ ಬಿತ್ತರಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಗಣಪತಿ ಕೆರೆ ದಂಡೆಯಲ್ಲಿ ನಡೆಯುತ್ತಿರುವ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ಸ್ಥಳಕ್ಕೆ ಶುಕ್ರವಾರ ಭೇಟಿ ನೀಡಿ ಮಾತನಾಡಿರುವ ಅವರು, ಮಾಧ್ಯಮದ ಸ್ನೇಹಿತರೆ ಮತ್ತು ಇಲ್ಲಿ ನೆರೆದಿರುವಂತ ಸಾಗರದ ಎಲ್ಲ ಸೋದರ ಸೋದರಿಯರೇ ಮತ್ತು ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾದಂಥ ಮೇಘರಾಜರವರೇ,
ಮತ್ತು ತಾಲೂಕು ಅಧ್ಯಕ್ಷರುಗಳಾದಂಥ ಗಣೇಶ್ ಪ್ರಸಾದ್ ಅವರೇ ಮತ್ತು ದೇವೇಂದ್ರಪ್ಪನವರೇ, ಮಾಜಿ ಅಧ್ಯಕ್ಷರಾದಂಥ ನಗರಸಭೆ ಅಧ್ಯಕ್ಷರಾದ ಸಹೋದರಿ ಮಧುರಾ ಶಿವಾನಂದ್ ಅವರೇ, ಉಪಾಧ್ಯಕ್ಷ ಮಹೇಶ್ ಅವರೇ ಹಾಗೂ ಎಲ್ಲ ಸದಸ್ಯ ಸಹೋದರರೇ, ನಗರಸಭೆ ಎಲ್ಲ ಸದಸ್ಯರೇ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮತ್ತು ಬಂದಿರುವಂಥ ಎಲ್ಲ ಹಿರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಈ ಕೆರೆ ಹೇಗಿತ್ತು, ಹೇಗಾಗಿದೆ ಅದನ್ನೆಲ್ಲ ನಾನು ವಿವರಗಳಿಗೆ ಹೋಗೋದಿಲ್ಲ. ಈಗ ಇದನ್ನೊಂದು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಸಾಗರದ ಮಹಾಜನತೆಯ ಅಭಿಲಾಷೆ ಆಗಿತ್ತು. ಆವಾಗೆಲ್ಲ ಅದನ್ನ ಕ್ರಮ ಕೈಗೊಂಡಿದ್ವಿ. ಒಂದಿಷ್ಟು ಕೆಲಸಗಳನ್ನು ಪ್ರಾರಂಭ ಮಾಡಿದ್ವಿ. ಆ ಕಡೆ ಈ ಕಡೆ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಮಾಡಿಸಿದ್ವಿ. ಅದಾದ ಮೇಲೆ ನಗರಸಭೆಗೆ ಒಂದಿಷ್ಟು ಅನುದಾನಗಳನ್ನು ತಂದು ಅದರಲ್ಲಿ ಸಣ್ಣ ಭಾಗವನ್ನು ಇದ್ರ ಅಭಿವೃದ್ಧಿಗೂ ಕೂಡ, ಸ್ವಚ್ಛತೆಗಲ್ಲ, ಸ್ವಚ್ಛತೆಗೆ, ಈ ಕೆರೆಯ ಸ್ವಚ್ಛತೆಗೆ ನಗರಸಭೆಯಿಂದಾಗಲಿ ಸರ್ಕಾರದಿಂದಾಗಲಿ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಅದೊಂದು ಗೊತ್ತಿರಲಿ ಭಾಳ ಜನಕ್ಕೆ. ಸರ್ಕಾರ ದುಡ್ಡು ಖರ್ಚು ಎಲ್ಲ ನೀವೇ ಮಾಡಿದ್ದು, ಈ ಊರಿನ ಜನರು ಮಾಡಿದ್ದು ಮತ್ತು ಈಗಿನ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸೇರಿ ಸಂಘ ಸಂಸ್ಥೆಯವರು ಇದನ್ನು ಮಾಡಿದ್ದು. ಕೆಲವರು ಹೇಳ್ತಾರೆ ಗಣಪತಿ ಕೆರೆ ಸ್ವಚ್ಛ ಮಾಡೋದಕ್ಕೆ ಎಷ್ಟೋ ಕೋಟಿ ಖರ್ಚಾಗಿದೆ. ಯಾವುದೂ ಖರ್ಚಾಗಿಲ್ಲ. ಶಾಶ್ವತ ಕಾಮಗಾರಿ ಮಾಡೋದಕ್ಕಷ್ಟೇ ಸರ್ಕಾರದ ಮತ್ತು ನಗರಸಭೆಯ ಹಣ ಖರ್ಚಾಗಿದೆ. ಅಂಥ ಸಂದರ್ಭದಲ್ಲಿ, ಖರ್ಚು ಮಾಡುವ ಸಂದರ್ಭದಲ್ಲಿ ಈ ಗಣಪತಿ ಕೆರೆ ಏರಿ ಮೇಲೆ ಇಲ್ಲಿ ಸ್ವಲ್ಪ ಟಾರ್ ಇದೆ, ಆ ಕಡೆ ಈ ಕಡೆ ಮಣ್ಣಿನ ಬಸ್ತೆ ಇದೆ. ಇದನ್ನ ಒಂದು ಸೌಂದರ್ಯೀಕರಣನೂ ಆಗಬೇಕು, ಶಾಶ್ವತ ಪರಿಹಾರವೂ ಆಗಬೇಕು ಅಂತ ಹೇಳಿ ನಾವು ಸುಮಾರು 32 ಲಕ್ಷ ರೂಪಾಯಿಗಳನ್ನು ಹಣವನ್ನು ಮಂಜೂರಾತಿ ಮಾಡಿಸಿ ಇದಕ್ಕೆ ಇಂಟರ್ಲಾಕ್ ಟೈಲ್ಸ್ಗಳು, ಅಂದರೆ ಏನು ಹೇಳ್ತೀವಿ, ಇಂಟರ್ಲಾಕ್ ಹಾಕಬೇಕು ಮತ್ತು ಫೇವರ್ ಇಂಟರ್ಲಾಕ್ ಹಾಕಬೇಕು ಅಂತ ಹೇಳಿ 32 ಲಕ್ಷ ರೂಪಾಯಿ ಇಟ್ಟಿದ್ವಿ. ಈಗ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ನಾವು ಯೋಜನೆ ಮಾಡಿದ್ದು ನಗರಸಭೆ ಅಧ್ಯಕ್ಷರು, ಅಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ನಮ್ಮ ಮೇಘರಾಜ್ ಕೂಡ ಸದಸ್ಯರೇ ಆಗಿದ್ದಾರೆ. ಎಲ್ಲರೂ ಸೇರಿ ಇಲ್ಲಿ ಒಂದು ಕಲ್ಲರ್ಡ್ ಇದು ಹಾಕಬೇಕು, ನೋಡ್ಲಿಕ್ಕೆ ಒಂದು ಚಂದ ಕಾಣಬೇಕು, ಅದರ ಬ್ಯೂಟಿಫಿಕೇಶನ್ ಇರಬೇಕು ಮತ್ತು ಬಂದೋಬಸ್ತಾಗೂ ಇರಬೇಕು, ಕಳೆ ಕಸ ಕಡ್ಡಿ ಇರಬಾರ್ದು, ಹುಲ್ಲು ಬೆಳೆಯಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಹೇಳಿದ್ವಿ ಅಂದಿನ ಇಂಜಿನಿಯರಿಗೆ. ಇವತ್ತು ಅದೇ ಇಂಜಿನಿಯರ್ ಇದ್ದಾರೆ, ಈಗ ಅವರೇ ಕಮಿಷನರ್ ಕೂಡ ನಾಗಪ್ಪನವರೇ ಅಂತೆ. ಇದನ್ನ ಮಾದರಿಯಾಗಿ ನಾವು ಜೈನ್ ಮಂದಿರದ ಎದುರಿಗೆ ಅಕ್ಷಯ ಸೌಹಾರ್ದ ಸೊಸೈಟಿ ಮತ್ತು ಬ್ಲಾಸಮ್ ಇದೆಯಲ್ಲ, ಅದ್ರ ಮಧ್ಯೆ ಈ ರಸ್ತೆಯನ್ನು ಮಾಡಿದ್ದೇವೆ. ಅದೇ ಮಾದರಿಯಲ್ಲಿ ಇದು ಆಗಬೇಕು, ಕೆರೆ ಸುತ್ತ ಆಗಬೇಕು, ಅದು ಸದ್ಯಕ್ಕೆ ಇಲ್ಲಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಿ ಆ ಕಾಲದಲ್ಲಿ ಹಣ ಮಂಜೂರಾತಿ ಮಾಡಿದ್ವಿ. ಈಗ ಏನಾಗಿದೆ ಗೊತ್ತಿಲ್ಲ, ಕೆಲಸ ಪ್ರಾರಂಭ ಆಗಿದೆ, ನೋಡ್ಲಿಕ್ಕೆ ಕಾಣ್ತಾ ಇದೆ. ಆದರೆ ಟೈಲ್ಸ್ ಅಂತ ತಂದು ಹಾಕಿದ್ದಾರೆ. ಟೈಲ್ಸ್ ಅಂತ ಹೇಳಿದ್ರೆ ಇಂಟರ್ಲಾಕ್ಸ್, ಆದರೆ ಒಂದೇ ಕಲರ್ ತಂದು ಹಾಕ್ಯಾರೆ. ಅದು ಕೂಡ ಕ್ವಾಲಿಟಿಲಿ ಯಾಕೋ ನಮ್ಗೆ ಅನುಮಾನ ಬರ್ತಾ ಇದೆ. ನನಗೆ ಗೊತ್ತಿರೋ ಹಾಗೆ M42 ಅಂತ ಹೇಳ್ತಾರೆ, ಗ್ರೇಡ್ ಅಷ್ಟಿರಬೇಕು ಅಂತ. ಇದು 25 ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟವರು M25 ಕೂಡ ಇಲ್ಲ ಅಂತ. ಇದನ್ನು ಇಂಜಿನಿಯರ್ ಹೇಳಬೇಕು, ಕಮಿಷನರ್ ಹೇಳಬೇಕು ಮತ್ತು ಈಗಿನ ಅಡ್ಮಿನಿಸ್ಟ್ರೇಟರ್ AC ಅವರು ಇದನ್ನ ಸ್ಥಳ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಅವ್ರು ಸ್ಥಳ ಪರಿಶೀಲನೆ ಮಾಡದೇ ಇದ್ರೆ ಮತ್ತು ಕ್ರಮ ಕೈಗೊಳ್ಳದೇ ಇದ್ರೆ ಮತ್ತು ಕೈಗೊಂಡ ಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸದೇ ಇದ್ರೆ ನಾವು AC ಆಫೀಸ್ ಮುಂದೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೇವೆ. ಅದರಿಂದ ಏನಾಗಿದೆ ಗೊತ್ತಿಲ್ಲ, ಯಾವ್ದಾದ್ರು ಹಣ ಆಗಿರಲಿ, ಇದನ್ನ ನಾವೇನು ಮೂಲ ಯೋಜನೆ ಇತ್ತು ಅಂದ್ರೆ ಒಂದು ಬಹಳ ಕಷ್ಟದ ಕೆಲಸ ಅಲ್ಲ, ಇದರಲ್ಲೇ ಮಿಕ್ಸ್ ಮಾಡಿ ಬಣ್ಣದ ಹಾಕ್ಬೇಕು. ಇಲ್ಲಿ ಹಾಕಿದೀವಿ ನೋಡಿ, ಈಗ ಮಾದರಿಯಾಗಿ ಗಣಪತಿ ಕೆರೆ ಇದು ಬೋರ್ಡ್ ಹಾಕುವಂತ ಸಂದರ್ಭದಲ್ಲಿ ಈ ಕೆರೆ ಏನೋ ಕೆರೆ ಆಗಿತ್ತು, ಇಂಥದ್ದು ಕೆರೆ ಆಗಿತ್ತಾಗ ಅದಕ್ಕೆ ಮತ್ತೆ ಇದು ಬದಲಾವಣೆ ಆಗಬಾರ್ದು ಅಂತೇಳಿ ಗಣಪತಿ ಕೆರೆ ಅಂತ ಶಾಶ್ವತ ಬೋರ್ಡ್ ಅನ್ನು ಮಾಡಿ ಹಾಕಿದ್ವಿ. ಆಗ ಇದನ್ನ ಮಾದರಿಯಾಗಿ ಇಲ್ಲಿ ಹಾಕಿದೀವಿ ನೋಡಿ, ಈ ತರನೇ ಹಾಕ್ಬೇಕು ಅಂತ ಆಗಿತ್ತು. ಹಾಗಾಗಿ ಇಂಜಿನಿಯರ್ ಗಮನಕ್ಕೂ ತರ್ತೇವೆ, ಕಮಿಷನರ್ ಗಮನಕ್ಕೂ ತರ್ತೇವೆ. ಇದನ್ನ ಸರಿಪಡಿಸ್ದಿದ್ರೆ ನಾವು ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕರ ಮುಂದೆ ಹೋಗ್ತೇವೆ, ಜನರ ಮುಂದೆ ಹೋಗ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನಗರಸಭಾ ಸದಸ್ಯ TD ಮೇಘರಾಜ್ ಮಾತನಾಡಿ, ಈ ಕ್ರಿಯಾ ಯೋಜನೆಯ ಅನುಸಾರ ಟೆಂಡರ್ಗಳು ಕೂಡ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಕೆಲಸ ಆಗಬೇಕಿತ್ತು. ಅದರಲ್ಲಿ ಒಂದು ಕೆಲಸ, ಈ ಗಣಪತಿ ಕೆರೆಯ ಮೇಲ್ಭಾಗದ ರಸ್ತೆನಲ್ಲಿ ಇಕ್ಕೆಲೆಗಳಲ್ಲಿ ಎಲ್ಲಿ ಬರ್ಮ್ ಇರುತ್ತೋ ಆ ಕಡೆಗಳಲ್ಲಿ ಇಂಟರ್ಲಾಕ್ ಪೇವರ್ಗಳನ್ನು ಅಳವಡಿಕೆ ಮಾಡಿ, ಗುಣಮಟ್ಟದ ಇಂಟರ್ಲಾಕ್ ಪೇವರ್ ಮತ್ತು ಅದಕ್ಕೊಂದು ಉದಾಹರಣೆ ಮಾದರಿ ಜೈನ್ ಮಂದಿರ ಏನಿದೆ ನೆಹರು ಮೈದಾನದಲ್ಲಿ, ಅದರ ಎದುರು ಭಾಗದಲ್ಲಿ ಬಣ್ಣಗಳಿಂದ ಕೂಡಿದ M42 ಗುಣಮಟ್ಟದ ಇಂಟರ್ಲಾಕ್ ಟೈಲ್ಸ್ ಅನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಎಸ್ಟಿಮೇಟ್ ಅನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಟೆಂಡರ್ ಪ್ರಕ್ರಿಯೆ ಆಗಿತ್ತು. ಆದ್ರೆ ಈಗ ಹಳೆಯ ಕಾರ್ಯ ಆರಂಭಕ್ಕೆ ಒಂದ್ ರೀತಿ ಚಾಲನೆ ದೊರೆತಿದೆ. ಆದ್ರೆ
ಇಲ್ಲಿ ಬಂದಿರತಕ್ಕಂತ ಪರಿಕರಗಳನ್ನ ನೋಡಿದಾಗ ಗುಣಮಟ್ಟದಿಂದ ಕೂಡಿಲ್ಲ ಮತ್ತು ಯಾವ ಯೋಜಿತವಾದಂತ ಪ್ಲಾನಿಂಗ್ ನಡೆದಿತ್ತು ಅದರಲ್ಲಿ ಆಗಿಲ್ಲ. ಈ ಹಿನ್ನೆಲೆ ಒಳಗೆ ಇವತ್ತು ನಿಯೋಗ ಇದನ್ನ ಪರಿಶೀಲನೆ ಮಾಡಿ ಮಾನ್ಯ ಹಾಲಪ್ಪನವರ ನೇತೃತ್ವದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗಮನ ಸೆಳೆಯತಕ್ಕಂಥದ್ದು ಮತ್ತು ಆಗೋ ಲೋಪದ ಬಗ್ಗೆ ಪ್ರತಿಭಟನಾತ್ಮಕವಾಗಿ ಇವತ್ತು ಸೇರಿದ್ದೇವೆ. ಮಾನ್ಯ ಹರ್ತಾಳ್ ಹಾಲಪ್ಪನವರು ಈ ಸಂಬಂಧ ಮಾತನಾಡಬೇಕು ಅಂತ ಹೇಳಿ ವಿನಂತಿ. ಈ ಸಂದರ್ಭದಲ್ಲಿ ಮಧುರಾ ಶಿವಾನಂದ್, ವಿ ಮಹೇಶ್, ಗಣೇಶ್ ಪ್ರಸಾದ್, ಸವಿತಾ ವಾಸು, ಪ್ರೇಮಾ ಸಿಂಗ್, ಕೆಎಸ್ ಪ್ರಶಾಂತ್, ಮೈತ್ರಿ ಪಾಟೀಲ್, ಕವಿತಾ ಜಯಣ್ಣ, ದೇವೇಂದ್ರಪ್ಪ, ಸತೀಶ್ ಬಾಬು, ಸತೀಶ್ ಕೆ, ರಾಯಲ್ ಸಂತೋಷ್ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.